ಇಡ್ಲಿ ಸಾಂಬಾರ್ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಸಾಂಪ್ರದಾಯಿಕ ಅಡುಗೆಯಲ್ಲಿರುವಂತಹ ಮಹತ್ವ, ಅದರಲ್ಲೂ ಕೂಡ ಇಡ್ಲಿ ದೋಸೆ ಮಹತ್ವವನ್ನು ಇವತ್ತು ನಿಮ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಅದನ್ನು ತಿಂದರೆ ಖಂಡಿತ BP ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಳೋಣ. ಸರ್, ಸಾಮಾನ್ಯವಾಗಿ ಆಲೂಗೆಡ್ಡೆಯಿಂದ ಇವಾಗ ಎಲ್ಲರೂ ಓಡೋಗ್ತಾ ಇದ್ದಾರೆ. ಆಲೂಗೆಡ್ಡೆ ಅಂದರೆ ಸಾಕು ಎಲ್ಲರೂ ರಿಜೆಕ್ಟ್ ಮಾಡ್ತಿದ್ದಾರೆ. ಏನು ರೀಸನ್? ಯಾಕೆಂದರೆ ಕೆಲವೊಂದು ಸಲ ಯುದ್ಧ ಸಂದರ್ಭಗಳಲ್ಲಿ ನಾವು ನೋಡಿದಾಗ ಎಷ್ಟೋ ಸೈನಿಕರು ಬರೀ ಆಲೂಗೆಡ್ಡೆ ತಿಂದೇ ಬದುಕಿರೋರಿದ್ದಾರೆ. ಏನು ಹೇಳ್ತೀರಾ ಈ ಆಲೂಗೆಡ್ಡೆ ಮೇಲಿರುವಂತಹ ಭಯದ ಬಗ್ಗೆ? ಸಾಮಾನ್ಯವಾಗಿ ಏನಂದರೆ ಹಿಂದಿನ ನಮ್ಮ ಟ್ರೆಡಿಷನ್ ಪ್ರಕಾರ ಈಗ ನಿಮಗೆ ಆಲೂಗಡ್ಡೆ ಈ ಕೆಲವು ಪ್ಲೇಸಸ್ಸಿಗೆ ಹೋದರೆ, ನೀವು ನಾರ್ವೆಗೆ ಹೋದರೆ ನಾರ್ವೆಯಲ್ಲಿ ಬೇಸಿಕ್ ಫುಡ್ಡೇ ಅವ್ರದ್ದು ಆಲೂಗಡ್ಡೆ. ಸಣ್ಣ ಸಣ್ಣ ಆಲೂಗಡ್ಡೆಯಿಂದ ಬೇಯಿಸಿ ಇಟ್ಬಿಟ್ಟಿದ್ದಾರೆ. ಅವ್ರು ಬೇಸಿಕ್ ನಾವು ಹೇಗೆ ಅನ್ನ ತಿಂತೀವೋ ಆ ಥರ ಅವ್ರು ಆಲೂಗಡ್ಡೆ ತಿಂತಾರೆ. ಆಲೂಗಡ್ಡೆ ತೊಗೊಂಡು ಅದಕ್ಕೆ ನೀವು ಏನಾದ್ರು ನಿಮಗೆ ಕರಿಸಿ ಏನೋ ತೊಗೊಳ್ತಾರೆ. ಸೊ ಇದು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ನಾವು ಆಲೂಗಡ್ಡೆನ ಅಲ್ಲಿಂದ ಹೊರಗಡೆಯಿಂದ ಬಂದಿರೋದು ನಮ್ಮದು. ಬಟ್ ನಮ್ಮಲ್ಲಿ ಮಾಡುವಾಗ ಏನು ಮಾಡಿದ್ರು, ಆಲೂಗಡ್ಡೆ ನಿಮಗೆ ಏನೇ ಮೇಲೋಗರ ಮಾಡಿದ್ರು ಅದಕ್ಕೆ ಪರ್ಟಿಕ್ಯುಲರ್ ನಿಮಗೆ ರೆಸಿಪಿ ಕೊಟ್ಟರು. ಸಾಮಾನ್ಯವಾಗಿ ನಿಮಗೆ ನಾರ್ತ್ ಇಂಡಿಯನ್ಸ್ ಅದಕ್ಕೆಲ್ಲ ಏನು ಮಾಡಿದ್ರು, ಗಾರ್ಲಿಕ್ ಮತ್ತು ಜಿಂಜರ್ ಹಾಕಿದ್ರು. ನಾವೆಲ್ಲ ಏನು ಮಾಡಿದ್ವಿ, ಇದ್ರದ್ದು ಆಲೂಗಡ್ಡೆದು ಏನೇ ಮಾಡಿದ್ರು ಅದಕ್ಕೆ ಹಿಂಗೆ ಹಾಕಿದ್ವಿ. ಎರಡರಲ್ಲಿ ಏನಂತ ಹೇಳಿದ್ರೆ, ಹೈ ನಿಮಗೆ ಒಬೆಸಿಟಿ ಬರುವಂಥದ್ದು ಅಥವಾ ನಿಮಗೆ ಜೀರ್ಣ ಆಗದೇ ಇರುವಂಥದ್ದು, ಆ ಫ್ಲಾಟಿನೆಂಟ್ ಫುಡ್ ತಿಂದಾಗ ನಿಮಗೆ ಹೊಟ್ಟೆ ಉಬ್ಬರ ಬರುತ್ತೆ, ಅದಕ್ಕೆಲ್ಲದಕ್ಕೂ ಮೆಡಿಸಿನ್ ಆಗಿ ಅವ್ರೇನು ಮಾಡಿದ್ರು, ಹಿಂಗೆ ಹಾಕಿದ್ರು. ಈಗಿನ ಕಾಲದಲ್ಲಿ ಹಿಂಗೆ ಆಗೋದಿಲ್ಲ, ಹಿಂಗಿನ ಪರಿಮಾಣ ನೋಡಿದ್ರೆ ಆಗೋದಿಲ್ಲ. ಬಟ್ ಆ್ಯಕ್ಚುಲಾಗಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಾಕಬೇಕು ಅಷ್ಟು ಹಾಕಿದ್ರೆ ಮಾತ್ರ ನಿಮ್ಗೆ ಜೀರ್ಣ ಆಗುತ್ತೆ. ಬಟ್ ಯಾವುದನ್ನು ಮಿತಿ ಮೀರಿ ತಿನ್ನಬಾರ್ದು ಅಂತ. ಆಲೂಗಡ್ಡೆನ ನಿಮಗೆ ಆಲೂಗಡ್ಡೆ ಇಷ್ಟ ಅಂತ ಹೇಳ್ಬಿಟ್ಟು ಬರೀ ಆಲೂಗಡ್ಡೆನ ತಿನ್ನಬಾರ್ದು. ಬಟ್ ಆಲೂಗಡ್ಡೆ ಎಷ್ಟು ಬೇಕು ಅಷ್ಟೇ ತಿಂದರೆ ಯಾವುದೂ ಪ್ರಾಬ್ಲಮ್ ಇಲ್ಲ ನನ್ನ ಪ್ರಕಾರ. ಸಾಂಬಾರ್ ವಿಷಯಕ್ಕೆ ಬಂದಾಗಲೂ ಕೂಡ ಕೆಲವೊಂದು ಅಪವಾದಗಳಿವೆ. ಸಾಂಬಾರಲ್ಲಿ ಬಳಸುವಂತಹ ಮಸಾಲೆಯಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ದಪ್ಪ ಆಗ್ತಾರೆ. ದಪ್ಪ ಹಾಕೋದಕ್ಕೆ ಅದೇ ಒಂದು ರೀಸನ್ನು. ಮಸಾಲೆ ಒಂದೇ ಒಂದೇನಂತ ಹೇಳಿದ್ರೆ, ಅದರಲ್ಲಿ ಮಸಾಲೆಯಲ್ಲಿ ತೆಂಗಿನಕಾಯಿ ಹಾಕೋದಲ್ಲಿ ಅಷ್ಟು ಅಂಶ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು. ಬಟ್ ಸಾಮಾನ್ಯವಾಗಿ ಅದನ್ನು ಹೊಡಿಲಿಕ್ಕೆ ಬೇರೆ ಬೇರೆ ಥರ ನಿಮಗೆ, ಫಾರ್ ಎಕ್ಸಾಂಪಲ್ ನಿಮಗೆ ನಾವು ಅದರಲ್ಲಿ ನಿಮಗೆ ಸಾಂಬಾರು ಮಸಾಲಲ್ಲಿ ಜೀರಿಗೆ ಹಾಕ್ತೀವಿ. ಒರಿಜಿನಲಿ ನಿಮಗೆ ಜೀರಿಗೆ ಹಾಕುವ ಐಡಿಯಾ ಏನಿದೆ, ಬರೀ ಪರಿಮಳಕ್ಕೆ ಮಾತ್ರ ಅಲ್ಲ, ಜೀರಿಗೆ ಹಾಕೋದು ಡೈಜೆಷನ್ಗೆ. ಅದೇ ಥರ ಪ್ರತಿಯೊಂದು ನಿಮಗೆ ಮೆಂತ್ಯ ಹಾಕ್ತೀವಿ. ಮೆಂತ್ಯ ಹಾಕೋದು ನಿಮಗೆ ಆ್ಯಕ್ಚುಲಾಗಿ ಡೈಜೆಷನ್ ಒಂದೇ ಅಲ್ಲ, ನಿಮಗೆ ಇದು ಕ್ಯಾನ್ಸರ್ ಆಗೋದು ಪ್ರತಿಯೊಂದು. ಯಾಕಂದರೆ ಬೇಳೆನಲ್ಲಿ ನಿಮಗೆ ತೊಗರಿ ಬೇಳೆನಲ್ಲಿ ಕ್ಯಾನ್ಸರ್ ಬರುವಂಥ ಲಕ್ಷಣಗಳಿದೆ ಅಂತ ಹೇಳ್ಬಿಟ್ಟು ಹಿಂದೆಲ್ಲ ಮಾಡಿ ಬಿಟ್ಟಿದ್ರು. ಬಟ್ ಅದಕ್ಕೋಸ್ಕರ ಎಲ್ಲ ನಮ್ಮ ರೆಸಿಪಿಯಲ್ಲೂ ನೋಡಬೇಕಾದ್ರೆ ಸ್ವಲ್ಪ ಮೆಂತ್ಯ ಇರ್ತದೆ. ಅದೇ ಥರ ನಿಮಗೆ ಈಗ ಮೆಣಸಿನ್ಕಾಯಿ ಹಾಕ್ತೀವಿ. ಮೆಣಸಿನ್ಕಾಯಿ ಹಾಕಿದ ತಕ್ಷಣ ನಿಮಗೆ ಒಗ್ಗರಣೆ ಹಾಕುವಾಗ ಅದಕ್ಕೆ ಮೇಲೆ ಎಣ್ಣೆ ಹಾಕ್ತೀವಿ. ಕಾರಣ ಏನಂದರೆ ಮೆಣಸಿನ್ಕಾಯಿಲಿರೋ ಆ ಕೆಮಿಕಲ್ ತೆಗಿಲಿಕ್ಕೆ. ಎರಡನೇದು ನಿಮಗೆ ಏನಂದರೆ, ನಾವು ಆ್ಯಕ್ಚುಲಾಗಿ ಲಾಸ್ಟಲ್ಲಿ ಒಗ್ಗರಣೆ ಕೊಡುವಾಗ ನೀವು ನೋಡಿರಬೇಕಾದ್ರೆ, ಸಾರು ಮಾಡಿದ್ರೆ ಅಥವಾ ರಸಮ್ ಮಾಡಿದ್ರೆ ಅದಕ್ಕೆ ತುಪ್ಪದ ಒಗ್ಗರಣೆ ಕೊಡ್ತೀವಿ. ಇದೇ ನಿಮಗೆ ಸಾಂಬಾರು ಮಾಡಿದ್ರೆ ಅದಕ್ಕೆ ಎಣ್ಣೆ ಒಗ್ಗರಣೆ ಕೊಡ್ತೀವಿ. ಈಗ ಎಣ್ಣೆಯಲ್ಲಿ ನಿಮಗೆ ಆ ಕೆಮಿಕಲ್ ತೆಗಿಲಿಕ್ಕೆ ಜೊತೆಯಲ್ಲಿ ತರಕಾರಿ ಇರ್ತದೆ. ಸಾಮಾನ್ಯವಾಗಿ ಹೆಚ್ಚಿನ ಇದು ಕಡೆ ಏನಾಗ್ತಾರೆ, ನಿಮಗೆ ಈರುಳ್ಳಿ ಹಾಕ್ತಾರೆ. ಈರುಳ್ಳಿ ಹಾಕೋ ಉದ್ದೇಶ ಏನಂತ ಹೇಳಿದ್ರೆ, ಆ ಎಕ್ಸ್ಟ್ರಾ ಪೋರ್ಷನ್ ನಿಮಗೆ ಇದೆಯಲ್ಲ ಕೆಮಿಕಲ್ ತೆಗಿಲಿಕ್ಕೆ ಅದನ್ನು ನಾವು ಈರುಳ್ಳಿನ ಯೂಸ್ ಮಾಡ್ತೀವಿ. ಅದರಿಂದ ಪ್ರತಿಯೊಂದನ್ನು ನಿಮಗೆ ಕೆಲವು ಕಡೆ ನುಗ್ಗೆ ಕೂಡ ಹಾಕ್ತಾರೆ. ಹಿಂದಿನ ಕಾಲದಲ್ಲಿ ಹಾಕ್ತಾ ಇದ್ದ ರೀಸನ್ ಏನಂದರೆ ಚೀಪ್ ಅಂತ ಹೇಳ್ಬಿಟ್ಟು. ಇವಾಗ ಯಾವುದು ಚೀಪ್ ಇಲ್ಲ ಬಿಡಿ. ಈಗೆಲ್ಲ ನಿಮಗೆ 40 ರೂಪಾಯಿ 50 ರೂಪಾಯಿ ಮೇಲೆ ಇರೋದ್ರಿಂದ ಯಾವ್ದು ಹಾಕಿದ್ರು ಒಂದೇ. ಸಾಮಾನ್ಯವಾಗಿ ಏನಂದರೆ, ಬೇಸಿಕಲಿ ನಿಮಗೆ ಈರುಳ್ಳಿ ಒಂದು ಇದ್ದೇ ಇರ್ತದೆ, ಜೊತೆಯಲ್ಲಿ ಬೇರೆ ಐಟಮ್ ಇರ್ತದೆ. ಬಟ್ ಕಾಯಿ ಹಾಕಿದಲ್ಲಿ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆಗೋದು. ಬಟ್ ಕಾಯಿ ಇಲ್ಲದೇನೂ ಸಾಂಬಾರು ಮಾಡಲಿಕ್ಕಾಗುತ್ತೆ. ಬಟ್ 99% ಮನೆಯಲ್ಲಾಗಲಿ ಅಥವಾ ಹೋಟೆಲಾಗಲಿ ನಿಮಗೆ ಕಾಯಿ ಹಾಕ್ತಾರೆ. ಬಟ್ ನಿಮಗೆ ಇದೇ ನಿಮಗೆ ತಮಿಳ್ನಾಡಿಗೆ ಹೋದರೆ ಅವರು ಕಾಯಿ ಬದಲಿಗೆ ಏನು ಮಾಡ್ತಾರೆ, ನಿಮಗೆ ನಿಮ್ಮ ತೊಗರಿಬೇಳೆ ಜಾಸ್ತಿ ಹಾಕ್ತಾರೆ. ಸೊ ಅಲ್ಲಿಗೆ ಏನಾಗುತ್ತೆ, ನಮಗೆ ಸಾಮಾನ್ಯವಾಗಿ ನಾವೆಲ್ಲ ಅಲ್ಲಿ ಹೋದರೆ ಈ ಸಾಂಬಾರು ಕಮ್ಮಿ ತಿಂತೀವಿ. ಯಾಕಂದರೆ ಸಾಂಬಾರು ತಿಂದು ನಿಮಗೆ ಹೊಟ್ಟೆ ಉಬ್ಬರ ಬರ್ತದೆ. ಈ ಸಾಮಾನ್ಯವಾಗಿ ಸಿಂಗಪುರ ಆಗಲಿ ಅಥವಾ ಇಲ್ಲೋ ನಿಮಗೆ ಮಡ್ರಾಸ್ ಸ್ಟೈಲ್ ಹೋಟ್ಲ್ ಇರುವಾಗ, ಮಡ್ರಾಸಲ್ಲೂ ಅಷ್ಟೇ ತಿಂದ ತಕ್ಷಣ ನಿಮಗೆ ಹೊಟ್ಟೆ ಉಬ್ಬರ ಬರ್ತದೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಅಷ್ಟಂಶ ಕಮ್ಮಿ ತಿಂತೀವಿ. ಅವ್ರು ಯಾಕೆ ತಿಂತಾರೆ ಅಂದರೆ, ಅವರಿಗೆ ನಮ್ಮ ಬೆಂಗಳೂರು ಟೆಂಪರೇಚರು ಅಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ ಇದೆ, ಮತ್ತು ಹವಾಗುಣ ಕಂಪ್ಲೀಟ್ ಡಿಫ್ರೆನ್ಸ್ ಇದೆ. ಅವ್ರಿಗೆ ಜೀರ್ಣ ಆಗುತ್ತೆ. ನಮ್ಮ ಹೊಟ್ಟೆಗೆ ನಾವು ಅಲ್ಲಿ ಹೋಗಿ 2 ದಿನದಲ್ಲಿ ಅಡ್ಜಸ್ಟ್ ಆಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ನಾವು ಕಮ್ಮಿ ತಿಂತೀವಿ. ಅದೇ ಥರ ಸಾಂಬಾರಿಂದ ನಿಮಗೆ ಕೊಲೆಸ್ಟ್ರಾಲ್ ಅಂತ ಹೇಳೋದು ನನ್ನ ಪ್ರಕಾರ ತಪ್ಪು. ಓಕೆ ಸರ್, ಇನ್ನೊಂದು ಪ್ರಶ್ನೆ ನಿಮಗೆ. ಈಗಿನ ಯುವಜನತೆ ಏನಾಗ್ತದೆ ಅಂದರೆ, ಸಾಮಾನ್ಯವಾಗಿ ಈಗ ಎಲ್ಲರೂ ನಿಮಗೂ ಗೊತ್ತಿರುವಂತಹದ್ದೇ, ಅದರ ವಿಶೇಷ ಏನಿಲ್ಲ. ಏನಂದರೆ, ಸಾಂಪ್ರದಾಯಿಕ ಅಡುಗೆಗಳ ಕಡೆ ಗಮನ ಕಮ್ಮಿ ಆಗ್ತಾ ಇದೆ, ಪಿಜ್ಜಾ ಬರ್ಗರೇ ಜಾಸ್ತಿ ಆಗ್ತಾ ಇದೆ. ಇದು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ನಿಮ್ಮ ಪ್ರಕಾರ? ಎಕ್ಸಾಂಪಲ್ ಕರೆಕ್ಟಾಗಿ ಕೊಡಬೇಕಂತಿದ್ರೆ, ನಾನು ಚೈನಾದ್ದು ಹಿಂದೆ ನೋಡಿದ್ದೀನಿ ಹೇಳ್ತೀನಿ. ಚೈನಾದಲ್ಲಿ ನಾನು 20-25 ವರ್ಷದಿಂದ ಚೈನಾ ಮತ್ತು ಜಪಾನು ಮತ್ತು ಈ ಮಿಡ್ಲ್ ಈಸ್ಟಿಗೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಿಗೆ ಹೋಗ್ತೀವಿ. 20 ವರ್ಷದ ಕೆಳಗಡೆ ಅವರೆಲ್ಲ ಯೂಶ್ವಲಾಗಿ ಹೈಟು ಕಮ್ಮಿ, ತುಂಬ ಸಪೋರ ಇರ್ತಾಯಿದ್ರು. ಈಗ ಲಾಸ್ಟ್ 5 ಇಯರ್ಸ್ ನೋಡ್ತಿದ್ದು ಎಲ್ಲರೂ ನಮಗಿಂತ ದಪ್ಪ ಇದ್ದಾರೆ. ರೀಸನ್ ಏನು ನೋಡಿದ್ರೆ, ಅವ್ರು ಹೆಚ್ಚಿನವರೋದರಲ್ಲಿ ನಿಮಗೆ ಮುಂಚೆ 1-2 ನಿಮಗೆ ಮೆಕ್ಡೊನಾಲ್ಡ್ಸ್ ಅಥವಾ ನಿಮಗೆ ಪಿಜ್ಜಾ ಹಟ್ ಇತ್ತು. ಇವಾಗ ಏನಾಗಿದೆ, ರೋಡ್ನಲ್ಲಿ ಇರೋದ್ರಿಂದ ಎಲ್ಲರ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ. ಮುಂಚೆ ಅವ್ರು ಏನು ಮಾಡ್ತಿದ್ರು, ನಿಮಗೆ ಸಾಮಾನ್ಯವಾಗಿ ನಿಮಗೆ ನೂಡಲ್ಸ್ ಮತ್ತು ಸೂಪ್ ಕುಡಿತಾಯಿದ್ರು. ಆ ಸೂಪ್ನಲ್ಲಿ ಅವರು ಅಜಿನೋಮೋಟೊ ಹಾಕ್ತಾರೆ, ಮತ್ತು ಅವರು ಟೀ ಕುಡಿತಾರೆ. ಒಂದು ಪರ್ಟಿಕ್ಯುಲರ್ ಟೀ ಇದೆ, ಚೈನೀಸ್ ಟೀ ಅಂತ ಹೆಸರು. ಆ ಟೀನಲ್ಲಿ ನಿಮಗೆ ಅವರ ಬಾಡಿ ಬಾರದೇ ಇರುವಾಗಂತಿದೆ. ಬಟ್ ಅದನ್ನು ಆ್ಯಕ್ಚುಲಾಗಿ ನಿಮ್ಮ ಈ ಚೀಸ್ ಹಾಕಿರ್ತೀವಲ್ಲ, ಚೀಸ್ ನಿಮಗೆ ನ್ಯೂಟ್ರಲೈಸ್ ಮಾಡ್ತದೆ. ಸೊ ಅದರಿಂದ ಅವ್ರು ಏನಾಗಿದೆ, ಅವ್ರು ಆ್ಯಕ್ಚುಲಾಗಿ ನಿಮ್ಮ ಅಮೆರಿಕನ್ಸ್ ಥರನೇ
ಬೆಳೀಲಿಕ್ಕೆ ಸ್ಟಾರ್ಟ್ ಆದರು. ಯಾಕೆ ಹೇಳಿದೆ ಹೇಳಿದ್ರೆ ಇದನ್ನು ಈ ಚೇಂಜ್ ಆದರೆ ಏನಾಗುತ್ತೆ ಅಂತ ಹೇಳಿದ್ರಲ್ಲ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ಏರಿಯಾದಲ್ಲಿ ನೀವು ಇಂಡಿಯಾನ ತಗೊಂಡ್ರೆ ಡೆಲ್ಲಿಯಲ್ಲಿ ಒಂಥರ ನಿಮಗೆ ಈಟಿಂಗ್ ಹ್ಯಾಬಿಟ್ಸ್ ಇದೆ, ಬೆಂಗಳೂರಲ್ಲಿ ಒಂಥರ ಇದೆ, ಮ್ಯಾಂಗ್ಳೂರಲ್ಲಿ ಒಂಥರ ಇದೆ, ಮೈಸೂರಲ್ಲಿ ಒಂಥರ ಇದೆ, ಮಡ್ರಾಸಲ್ಲಿ ಒಂಥರ ಇದೆ. ಅದು ಆಯಾ ಜಾಗಕ್ಕೆ ಸೆಟ್ ಆಗಿದೆ. ಚೇಂಜ್ ಮಾಡ್ಲಿಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಈ ಥರದ ಕಾಯಿಲೆಗಳು ಇದೆಲ್ಲ ಜಾಸ್ತಿ ಆಗಲಿಕ್ಕೆ ಒಂದು ಕಾರಣ ಏನಂದರೆ ಈ ನಮ್ಮ ಬಾಯಿ ರುಚಿ ಜಾಸ್ತಿ ಆಗಿಬಿಟ್ಟು ನಾವು ತಿನ್ನೋದು, ನಮ್ಮದವ್ರು ತಿನ್ನೋದು ಇದೆಲ್ಲ ಮಾಡಿದ್ರೆ ಏನಾಗುತ್ತೆ ಕೇಳಿದ್ರೆ ಕಂಟಿನ್ಯೂಸ್ ಒಂದಿನ 2 ದಿನ ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿ ನೀವು ಆ್ಯಕ್ಚುಲಿ ಇದೆಲ್ಲ ಮಾಡಿದ್ರೆ ಖಂಡಿತ ನನ್ನ ಪ್ರಕಾರ ಇನ್ನೊಂದು 5 ವರ್ಷದಲ್ಲಿ ಇನ್ನೂ ಪ್ರಾಬ್ಲಮ್ ಬರ್ಬೋದು. ಓಕೆ ಮೇಡಮ್, ಇವಾಗ ಪಿಜ್ಜಾ ಬರ್ಗರ್ ಅಂತೂ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಕೊನೆಯದಾಗಿ ಡಯಟ್ ಕಾನ್ಶಿಯಸ್ ಆಗಿರೋರಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ? ಯಾವ ರೀತಿಯಾದಂತಹ ಆಹಾರ ಕ್ರಮ ತುಂಬಾ ಮುಖ್ಯ? ಈ ಡಯಟ್ ಕಾನ್ಷಿಯಸ್ ಅನ್ನೋರು ನಾರ್ಮಲ್ ಹೆಲ್ತಲ್ಲಿರೋರು ಇರಬೇಕು, ಅಥವಾ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ ಇರೋರಿಗೂ ಕೂಡ ಡಯಟ್ ಕಾನ್ಷಿಯಸ್ ಆಗಿರಬೇಕು. ಅವರಿಗೆ ನಾವು ಟೇಲರ್ ಮೇಡು, ಇವಾಗ ಆಲೂಗಡ್ಡೆ ವಿಷಯ ಹೇಳಿದ್ರೆ ಕೆಲವರಿಗೆ ನಾವು ಆಲೂಗಡ್ಡೆಯನ್ನು ತೆಗಿತೀವಿ, ಕೆಲವರಿಗೆ ಅದನ್ನು ನಾವು ಜನರಲ್ ಆಗಿ ಎಲ್ರಿಗೂ ಆಲೂಗಡ್ಡೆ ತೆಗೀರಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಬಟ್ ಜನರಲ್ ಆಗಿ ಎಲ್ರಿಗೂ ನೀವು ಸಾಂಬಾರು ತಿನ್ನಿ ಇದು ತಿನ್ನಿ ಅಂತ ಹೇಳ್ಬೋದು. ಸೊ ಇನ್ನು ಡಯಟ್ ಕಾನ್ಷಿಯಸ್ ಆಗಿರೋರಿಗೆ ಹೇಳಬೇಕಾಗಿರೋದು ಅಂತಂದರೆ ಒಂದು ಮಾತನ್ನು ನಾನು ಆಗಲೇ ಹೇಳಿದಾಗೆ ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆಲ್ಲ ಹೇಳೋದೇನೆಂದರೆ, ನಾವು ಯಾವ ಒಂದು ಪರಿಸರದಲ್ಲಿ ಅಂದರೆ ಒಂದು ಜಿಯೋಗ್ರಾಫಿಕಲ್ ರೀಜನಲ್ಲಿ ಇವಾಲ್ವ್ ಆಗಿದ್ದೀವಿ, ನಮ್ಮ ರೀಜನಲ್ಲಿ ಬಂದಂತಹ ಯಾವ್ಯಾವ ಸಸ್ಯಜನ್ಯ ಇದೆಯೋ ಅವುಗಳನ್ನು ಎಲ್ಲವನ್ನು ನಾವು ಬಳಸ್ಕೊಳ್ಳೋಣ. ಎರಡನೇದಾಗಿ ಭಾರತೀಯರು ಒಂದು ನೆನಪಿಟ್ಕೋಬೇಕಾಗಿರುವಂತಹ ಅಂಶ ಮೂಲತಃ ಸಸ್ಯಾಹಾರಿಗಳು. ಮೂಲತಃ ಭಾರತೀಯರು ಸಸ್ಯಾಹಾರಿಗಳು. ಯಾರೋ ಕೆಲವರು ನಾ ಮಾಂಸಾಹಾರ ತಿಂತೀನಿ ಅಂತ ಅಂದಿದ್ರು ಕೂಡ ಕೆಲವು ದಶಕಗಳ ಕೆಳಗಿನ ವಿಷಯನ ಹೇಳ್ತಾ ಇರೋದು. ವರ್ಷಕ್ಕೆ 10 ದಿವಸ 15 ದಿವಸ ತಿಂದಿರೋರು, ಶ್ರಾವಣ ಮಾಸ ತಿನ್ನಲ್ಲ, ಭಾನುವಾರ ತಿನ್ನಲ್ಲ, ಸೋಮವಾರ ತಿನ್ನಲ್ಲ ಅಂತ ಹೇಳಿ ಅವರುಗಳು ಕೂಡ ಬೈ ಆ್ಯಂಡ್ ಲಾರ್ಜ್ ಅವರುಗಳು ಕೂಡ ಸಸ್ಯಾಹಾರಿಗಳು. ಈ ಭಾರತೀಯರಿಗೆ ಸಸ್ಯಾಹಾರದ ಆಹಾರನೇ ಒಗ್ಗೋದು, ಮಾಂಸಾಹಾರ ಒಗ್ಗೋದಿಲ್ಲ. ಅದು ಬೇಕಾದ್ರೆ ಒಂದು ದೊಡ್ಡ ಚರ್ಚೆನೇ ಆಗಬಹುದು ಏನು ಅಂತ ಹೇಳಿ. ಇಲ್ಲಿ ಒಂದು ಮಾತನ್ನ ಹೇಳ್ತೀನಿ, ಯಾಕೆ ನಮಗೆ ಈ ಮಾಂಸಾಹಾರ ಅಥವಾ ಹೈ ಕ್ಯಾಲೋರಿ ಈ ಪಿಜ್ಜಾ ಬರ್ಗರು ಆಗೋದಿಲ್ಲ ಅಂತ ಹೇಳಿದ್ರೆ, ಒಂದು ಮೇಡಮ್ ನಾವು ನಮ್ಮ ಶರೀರನ ಅರ್ಥ ಮಾಡ್ಕೋಬೇಕು. ನಮ್ಮ ಎಥಿನಿಸಿಟಿ ನಮಗೆ ಏನಂತ ಹೇಳಿದ್ರೆ ನಮ್ಮಲ್ಲಿರೋ ಒಂದು ಜೀನ್ಸ್ ಇದೆಯಲ್ವಾ, ಈ ಜೀನ್ಸ್ ಎನರ್ಜಿ ಕನ್ಸರ್ವಿಂಗ್ ಜೀನ್ಸ್. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಮ ಜೀನ್ಸ್ ಇರೋದ ಹಾಗೆ ಇಟ್ ಕನ್ಸರ್ವ್ಸ್ ಎನರ್ಜಿ, ಅಂದರೆ ಬಹಳ ಜಾಣ ಜೀನ್ ಅದು. ಹೇಗೆ ಅಂತ ಹೇಳಿದ್ರೆ ಪೆಟ್ರೋಲನ್ನು ಉಳಿಸುವಂತಹ ಒಂದು ಕಾರ್ ಇದ್ರೆ ಅದು ಹೇಗೆ ಎಕ್ಸ್ಪೆನ್ಸಿವ್ ಆಗ್ತಿತ್ತೋ ಹಾಗೆ ಈ ಭೂಮಿ ಮೇಲೆ ನಾವು ಅಷ್ಟೊಂದು ಉಪಯುಕ್ತವಾಗಿ ಅಂದರೆ ಫ್ರೆಂಡ್ಲಿ ಆಗಿರುವಂತಹ, ಭೂಮಿಗೆ ಫ್ರೆಂಡ್ಲಿ ಆಗಿರುವಂತಹ ಜೀನ್ಸನ್ನ ಇಟ್ಕೊಂಡಿರೋರು, ಕಡಿಮೆ ಆಹಾರ ಬೇಕಾಗಿರೋರು, ನಮಗೆ ನಮ್ಮ ಸಾಂಪ್ರದಾಯಿಕ ಆಹಾರಗಳೇ ಹೆಚ್ಚು ಹೋಗೋದು. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ತುಂಬ ಧನ್ಯವಾದ. ಒಂದು ಅದ್ಭುತವಾದಂತಹ ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಮತ್ತೊಮ್ಮೆ ಧನ್ಯವಾದ ಇಬ್ಬರಿಗೂ. ಸೊ ವೀಕ್ಷಕರೇ, ಇಡ್ಲಿ ಸಾಂಬಾರ್ ತಿನ್ನೋದ್ರಿಂದ ಅಥವಾ ದೋಸೆ ತಿನ್ನೋದ್ರಿಂದ ಖಂಡಿತ BP ಜಾಸ್ತಿ ಆಗಲ್ಲ. ಒಳ್ಳೆ ಡಯಟ್ ಫುಡ್ ಅಂತ ಈಗಾಗಲೇ ತಿಳ್ಕೊಂಡ್ರಿ. ಹಾಗಾದರೆ ಇನ್ಯಾಕೆ ತಡ, ಇನ್ನು ಮುಂದಕ್ಕೆ ಜಾಸ್ತಿ ಇಡ್ಲಿ ಅಂದರೆ ದಿನಕ್ಕೂ ನಿಯಮಿತವಾಗಿ ಇಡ್ಲಿ ದೋಸೆ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.